ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು ಪದ್ಯ 7 ಸಾರುತ್ತಿದೆ ಸೃಷ್ಟಿ ಎಂಬ ಪದ್ಯವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಮೊದಲನೇದಾಗಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ? ಉತ್ತರ: ಕವಿಯು ಸೃಷ್ಟಿಯಲ್ಲಿರುವ ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಸಹಿತ ಮೊಸರಿನಲ್ಲಿ, ಹಾಲಿನಲ್ಲಿ, ಗೆಡ್ಡೆಯಲ್ಲಿ, ಜೇನಿನ ಹನಿಯಲ್ಲಿ ರಸ ತುಂಬಿದೆ. ಕಬ್ಬಿನಲ್ಲಿ, ಬಾಳೆಹಣ್ಣು, ಎಳನೀರು, ಎಳೆಕಾಳು ಇರುವ ತೆನೆಯಲ್ಲಿ ಈ ಎಲ್ಲ ವಸ್ತುಗಳಲ್ಲಿ ಸವಿದೆ ಎಂದು ಕವಿಯು ಹೇಳುತ್ತಾರೆ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ. ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಈಗ ಪ್ರಶ್ನೆ 2 ಗಮನಿಸೋಣ. ಪ್ರಶ್ನೆ 2. ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಛವಿಯಾಗಿ ನಿಂತಿದೆ? ಉತ್ತರ: ನಕ್ಷತ್ರದಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರತ್ನದಲ್ಲಿ, ಮಿಂಚಿನಲ್ಲಿ, ಕಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಬೆಳಕಿನಲ್ಲಿ, ನೇತ್ರದಲ್ಲಿ, ಅರುಣೋದಯದ ಸಮಯದ ಬಂಗಾರದ ಬಣ್ಣದಲ್ಲಿ ಪ್ರಕೃತಿ ಛವಿಯಾಗಿ ನಿಂತಿದೆ. 3. ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ: ಕಾವ್ಯದಲ್ಲಿ ಶಬ್ದವು ಸವಿಯಾಗಿ, ಸಿಹಿಯಾಗಿ ಮತ್ತು ಅರ್ಥದಲ್ಲಿ ಬೆಳಕಾಗಿರಬೇಕೆಂದು ಕವಿ ಹೇಳುತ್ತಾರೆ. 4. ಬಾಳುವೆಯ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು? ಉತ್ತರ: ಬಾಳುವೆಯ ಸವಿ ಬೆಳಕನ್ನು ಸವಿಯಾದ ಗುಣಗಳನ್ನು ಕವಿಯಾಗಿ ಕಾಣಬೇಕು. 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ ಮೊದಲನೆಯದು: 1. ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ? ಉತ್ತರ: ಕವಿಯು ಸೃಷ್ಟಿಯಲ್ಲಿರುವ ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಸಹಿತ ಮೊಸರಿನಲ್ಲಿ, ಹಾಲಿನಲ್ಲಿ, ಗೆಡ್ಡೆಯಲ್ಲಿ, ಜೇನಿನ ಹನಿಯಲ್ಲಿ, ರಸ ತುಂಬಿದ ಕಬ್ಬಿನಲ್ಲಿ, ಬಾಳೆಹಣ್ಣು, ಎಳೆನೀರು, ಹೊಳೆ ನೀರಿನಲ್ಲಿ, ಹಾಲನೆಯ ಕಾಳಿನಲ್ಲಿ ಸವಿಯಾಗಿರುವ ಹಾಗೆ ನಮ್ಮ ಬದುಕು ಸವಿಯಾಗಿರಬೇಕೆಂದು ಬಯಸುತ್ತಾರೆ. ಪ್ರಶ್ನೆ 2. ಬದುಕು ಛವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾವು? ಉತ್ತರ: ಬದುಕು ತಾರೆಗಳ ಹಾಗೆ, ಚಂದ್ರನ ಹಾಗೆ, ಸೂರ್ಯನ ಹಾಗೆ, ರತ್ನದ ಹಾಗೆ, ಕಂಚಿನ ಹಾಗೆ, ಮಿಂಚಿನ ಹಾಗೆ, ಚಿನ್ನದ ಹಾಗೆ, ಕಬ್ಬಿನ ಹಾಗೆ, ಅರುಣೋದಯದ ಬಂಗಾರದ ಬಣ್ಣದ ಹಾಗೆ ಬದುಕು ಛವಿಯಾಗಿರಬೇಕು ಎಂದು ಕವಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. 3. ಸಿದ್ದಯ್ಯ ಪುರಾಣಿಕರು ಯಾವ ರೀತಿಯ ಕವಿಯಾಗಬೇಕೆಂದು ಹೇಳುತ್ತಾರೆ? ಉತ್ತರ: ಶಬ್ದಗಳು ಸವಿಯಾಗಿರಬೇಕು, ಅರ್ಥವಾಗುವ ರೀತಿಯಲ್ಲಿರಬೇಕು. ಮಾನವನು ಜ್ಞಾನದ ಬೆಳಕನ್ನು ಹೆಚ್ಚಿಸಿಕೊಂಡು ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣವಾಗಿ ಬರೆಯುವ ಕವಿಯಾಗಬೇಕೆಂದು ಕವಿ ಆಶಿಸುತ್ತಾರೆ. ಈಗ ಮುಂದೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯವನ್ನು ಪೂರ್ಣ ಮಾಡಬೇಕು. ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು ಬೆಳೆಯಲಿ, ಎಳೆನೀರು, ಹೊಳೆ ನೀರು, ಹಾಲ್ದನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ, ಇದು ಸವಿಯಾಗು ಎಂದು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಸವಿ ಇರುವುದು ಇವುಗಳಲ್ಲಿ ಡ್ಯಾಶ್: ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ತಾರೆಯಲ್ಲಿ, ಚಂದ್ರನಲ್ಲಿ, ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ. ಸವಿ ಇರುವುದು ಇವುಗಳಲ್ಲಿ ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. 2. ಎಳೆನೀರು, ಹೊಳೆ ನೀರು, ಹಾಲ್ದನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಡ್ಯಾಶ್ ನಿಂದು: ಛವಿಯಾಗಿ, ಸವಿಯಾಗಿ, ಕವಿಯಾಗಿ, ಬೆಳಕಾಗಿ. ಸವಿಯಾಗಿ. ಛವಿ ಇರುವುದು ಇವುಗಳಲ್ಲಿ ಡ್ಯಾಶ್: ಕಂದದಲ್ಲಿ, ಜೇನಿನಲ್ಲಿ, ತಾರೆಯಲ್ಲಿ, ಚಂದ್ರನಲ್ಲಿ, ಹಾಲ್ದನೆಯ ಕಾಳಿನಲ್ಲಿ, ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ತಾರೆಯಲ್ಲಿ, ಚಂದ್ರನಲ್ಲಿ. ಕಾವ್ಯದಲ್ಲಿ ಶಬ್ದ ಸವಿಯಾಗಿ, ಅರ್ಥ ಡ್ಯಾಶ್ ಇರಬೇಕೆಂದು ಕವಿ ಹೇಳುವನು: ಸಿಹಿಯಾಗಿ, ಸವಿಯಾಗಿ, ಒಗರಾಗಿ, ಬೆಳಕಾಗಿ. ಬಾಳುವೆಯ ಸವಿ ಬೆಳಕ ಡ್ಯಾಶ್ ಬೇಕಾಗಿದೆ: ಓದುವವ, ನೋಡುವವ, ಕೇಳುವವ, ಬರೆಯುವವ. 3. ಭಾಷಾಭ್ಯಾಸ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಸಾರು:
ಡಂಗೂರ ಬಾರಿಸುವವರು ವಿಚಾರಗಳನ್ನು ಸಾರುತ್ತಾರೆ. ಈ ರೀತಿ ಸ್ವಂತ ವಾಕ್ಯ ಏನಾದರೂ ನೀವು ಉಪಯೋಗಿಸಬಹುದು. 2 ಸೃಷ್ಟಿ. ಈ ಸೃಷ್ಟಿಯಲ್ಲಿ ಅನೇಕ ಜೀವಿಗಳು ವಾಸಿಸುತ್ತವೆ. 3 ಸವಿ. ಮಾವಿನ ಹಣ್ಣಿನ ರಸ ತುಂಬ ಸವಿಯಾಗಿರುತ್ತದೆ. 4 ಹೊಂಬಣ್ಣ. ಹೊಂಬಣ್ಣ ಜಿಂಕೆಯ ಮೈ ಮೇಲೆ ಹೊಂಬಣ್ಣದ ಚಿಕ್ಕಿಗಳು ಇವೆ. 5 ಛವಿ. ಆಕಾಶದಲ್ಲಿರುವ ತಾರೆಗಳು ಛವಿಯಾಗಿ ಕಾಣುತ್ತವೆ. ಸಾರುತ್ತಿದೆ ಸೃಷ್ಟಿ ಕವಿತೆಯಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ: ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. ಎಳೆನೀರು, ಹೊಳೆನೀರು. ಕಂಚು, ಮಿಂಚು. ಸವಿ, ಛವಿ, ಕವಿ. ರನ್ನ, ಚಿನ್ನ. ಅದೇ ರೀತಿ ಈ ಪದಗಳನ್ನು ಬಿಡಿಸಿ ಬರೆದಿದ್ದು ಗಮನಿಸಿ ಓದಿರಿ. 1 ಹಾಲ್ದೆನೆ. ಯಾವ ರೀತಿ ಬಿಡಿಸ್ಬೇಕು? ಹಾಲು ಪ್ಲಸ್ ತೆನೆ. ರಸಗಬ್ಬು, ರಸ ಪ್ಲಸ್ ಕಬ್ಬು. ಸೃಷ್ಟಿ ಇದು, ಸೃಷ್ಟಿ ಪ್ಲಸ್ ಇದು. ಸವಿಯಾಗು, ಸವಿ ಪ್ಲಸ್ ಆಗು. ಛವಿಯಾಗಿ, ಛವಿ ಪ್ಲಸ್ ಆಗಿ. ಈ ರೀತಿ ಬಿಡಿಸ್ಬೇಕು. ಅದೇ ರೀತಿ ಒಂದು ಪೂರಕ ಓದಿದೆ. ಈ ಕೆಳಗಿನ ಕತೆ ಓದಿ ಪ್ರಸ್ತುತ ಪದ್ಯದ ಭಾವಾರ್ಥದೊಂದಿಗಿರುವ ಸಂಬಂಧ ತಿಳಿಯಿರಿ. ಒಂದು ಕತೆ ಇದೆ, ಇದನ್ನು ನಾವು ಮುಂದಿನ ಕ್ಲಾಸಿನಲ್ಲಿ ವೀಕ್ಷಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.